ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ಸಿಲಿಕಾನ್ ಸಿಟಿಯ 2 ಪ್ರಮುಖ ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ಏಕಕಾಲಕ್ಕೆ ದಾಳಿಯನ್ನ ನಡೆಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಮಾಡಿರುವ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಈ ಮಹತ್ವದ ಕಾರ್ಯಾಚರಣೆ ನಡೆದಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ, ಲೋಕಾಯುಕ್ತ ರೇಡ್. ಕೆಎಚ್ಬಿ ಅಡಿಷನಲ್ ಡೈರೆಕ್ಟರ್ ರಾಜಣ್ಣ ನಿವಾಸದ ಮೇಲೆ ದಾಳಿ. ನಗದು ಮತ್ತು ಚಿನ್ನಾಭರಣಗಳಿಗೂ ದಾಖಲೆ ಕೇಳಿದ ಅಧಿಕಾರಿಗಳು. ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಅಡಿಷನಲ್ ಡೈರೆಕ್ಟರ್ ರಾಜಣ್ಣ ಹಾಗೂ ಯಲಹಂಕ ಬೆಸ್ಕಾಂ ಎಇಇ ಉದಯ್ ಕುಮಾರ್ ಅವರಿಗೆ ಸೇರಿದ ನಿವಾಸ ಮತ್ತು ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಮುಗಿಬಿದ್ದಿದ್ದರು. ಹೌದು, ಸಿಟಿ ರೌಂಡ್ಸ್ನಲ್ಲಿ ಭ್ರಷ್ಟರ ಬೇಟೆಯಾಡಲು ಲೋಕಾಯುಕ್ತ ಟೀಮ್ ಸಂಪೂರ್ಣವಾಗಿ ಸಜ್ಜಾಗಿ ಬಂದಿತ್ತು. ಕೆಎಚ್ಬಿ ಅಡಿಷನಲ್ ಡೈರೆಕ್ಟರ್ ರಾಜಣ್ಣ ಅವರ ಬೆಂಗಳೂರಿನ ನಾಗರಬಾವಿಯಲ್ಲಿದ್ದ ಭವ್ಯ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದರು. ಮುಂಜಾನೆಯಷ್ಟೇ ರಾಜಣ್ಣ ಅವರು ಮನೆ ಬಾಗಿಲು ತಟ್ಟಿದ ಅಧಿಕಾರಿಗಳು ತಂಡ ಇಂಚಿಂಚು ಜಾಗವನ್ನ ಜಾಲಾಡಿತು. ಮತ್ತೊಂದೆಡೆ ಯಲಹಂಕ ಬೆಸ್ಕಾಂ ಎಡಬ್ಲ್ಯೂ ಉದಯ್ ಕುಮಾರ್ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಈ ಇಬ್ಬರು ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳಲ್ಲಿ ದಾಖಲೆಗಳ ಪರಿಶೀಲನೆ ಸಾಗಿತ್ತು. ರಾಜಣ್ಣ ಅವರ ಮನೆಯಲ್ಲಿ ಬೆಳಗಿನಿಂದಲೇ ಬೀಡು ಬಿಟ್ಟಿದ್ದ ಅಧಿಕಾರಿಗಳು ಕರಡು ಪತ್ರಗಳು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ತಡಕಾಡಿದ್ರು. ಮನೆಯಲ್ಲಿ ಪತ್ತೆಯಾಗಿದ್ದ ನಗದು ಹಾಗೂ ಚಿನ್ನಾಭರಣಗಳಿಗೆ ಸೂಕ್ತ ದಾಖಲೆಗಳನ್ನ ಕೇಳಿದ ಅಧಿಕಾರಿಗಳು ಸ್ವಯಾರ್ಜಿತ ಆಸ್ತಿ ಎಷ್ಟು ಹಾಗೂ ಪಿತ್ರಾರ್ಜಿತ ಆಸ್ತಿ ಎಷ್ಟು ಎಲ್ಲದಕ್ಕೂ ಸೂಕ್ತ ವಿವರಣೆ ನೀಡುವಂತೆ ಅಧಿಕಾರಿ ರಾಜಣ್ಣನಿಗೆ ತಾಕೀತು ಮಾಡಿದರು. ಅಷ್ಟೇ ಅಲ್ಲದೆ ಅವರಿಬ್ಬರ ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಬ್ಯಾಂಕ್ ಅಕೌಂಟ್ಗಳು ಮತ್ತು ರಹಸ್ಯ ಲಾಕರ್ಗಳ ಮೇಲೂ ಕೂಡ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಲೋಕ ಅಧಿಕಾರಿಗಳ ಕೇಳಿದ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಅಧಿಕಾರಿ ರಾಜಣ್ಣ ತಡಕಾಡಿದ್ರು. ಸೂಕ್ತ ಉತ್ತರ ನೀಡದಿದ್ದಲ್ಲಿ ಬಂಧನದ ಭೀತಿಯೂ ಎದುರಾಗಿತ್ತು. ಇಡೀ ದಿನ ನಡೆದ ಈ ಮಹಾದಾಳಿಯಲ್ಲಿ ಇನ್ನೂ ಏನೆಲ್ಲ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಎಂಬುದು ಸಂಪೂರ್ಣ ವಿವರ ಸದ್ಯದಲ್ಲೇ ಹೊರಬರಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.